ನಮಸ್ಕಾರ ವೀಕ್ಷಕರೇ, ನಾನು ಪಿಯೋನೋ ಬೇಸಿಕ್ ಚಾನಲಿಂದ. ಸೊ ಹಳೆಯ ವಿಡಿಯೋಲಿ ಅಂದರೆ ಪ್ರೀವಿಯಸ್ ವಿಡಿಯೋಲಿ ನಾನು ನಿಮಗೆ ಇದು ಹೇಳಿದ್ದೆ. ಒಂದು ವಿಡಿಯೋ ನಮ್ಮ ದರ್ಶನ್ ಸರ್ದು ಕಾಟೇರ ಚಿತ್ರದ ಪಸಂದಾಗೊಳೆ ಹಾಡನ್ನ ನಾವು ಒಂದು ತೋರಿಸಿದ್ವಿ. ಸೊ ಅದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಕೀಸ್ ನೋಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೊಂದು ಇವಾಗ ಈ ವಿಡಿಯೋಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ. ಸಿ, ಡಿ ಶಾರ್ಪ್ ಮತ್ತೆ ಡಿ ಶಾರ್ಪ್, ಎಫ್ ಮತ್ತೆ 3 ಸಲ ಎಫ್ ಹೊಡಿಬೇಕು. ಇನ್ನೊಂದು ಎಫ್, ಜಿ, ಎಫ್, ಡಿ ಶಾರ್ಪ್, 2 ಸಲ ಎಫ್, ಎ ಶಾರ್ಪ್, ಜಿ. ಸೊ ಇದು ಹಾಗೆ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ. ನೋಡ್ತಾ ಇದಕ್ಕೆ ಸಿ, ಡಿ ಶಾರ್ಪ್, ಎಫ್ ಮತ್ತೆ 3 ಸಲ ಎಫ್ ಮತ್ತೆ ಸಿಂಗಲ್ ಒಂದು ಬರುತ್ತೆ. ಎಫ್, ಜಿ, ಎಫ್, ಡಿ ಶಾರ್ಪ್, 2 ಸಲ ಎಫ್, ಎ ಶಾರ್ಪ್, ಜಿ. ಸೊ 2 ಆದ್ಮೇಲೆ ಇವಾಗ ಇದ್ರದ್ದು ಜಿ 2 ಸಲ ಕಂಟಿನ್ಯೂಸ್ ಆಗಿ 2 ಸಲ ಜಿ ಮತ್ತೆ ಜಿ, ಎಫ್, ಡಿ ಶಾರ್ಪ್, ಎಫ್, ಜಿ, ಎ ಶಾರ್ಪ್, 2 ಸಲ ಜಿ, ಎಫ್ ಮತ್ತೆ ಎಫ್ ಸಿಂಗಲ್ ಹೊಡಿಬೇಕು. ಸೊ ಪಸಂದಾಗಳು ಈಗ ಜಿ, ಎ ಶಾರ್ಪ್, ಜಿ ಮತ್ತೆ ಜಿ, ಎಫ್ ಮತ್ತೆ ಎಫ್, ಡಿ ಶಾರ್ಪ್, ಎಫ್, ಜಿ, ಎ ಶಾರ್ಪ್, ಜಿ, ಎಫ್, ಸಿಂಗಲ್ ಎಫ್. ಸೊ ಇದು ಒಂದು ಇದ್ರದ್ದಾಯ್ತು. ನೆಕ್ಸ್ಟ್ ಪಾರ್ಟ್ ಅದು ಇದನ್ನೇ ರಿಪೀಟ್ ಆಗುತ್ತೆ. ಸಿ, ಡಿ ಶಾರ್ಪ್, ಎಫ್, 3 ಸಲ ಎಫ್, ಜಿ, ಎಫ್, ಡಿ ಶಾರ್ಪ್, 2 ಸಲ ಎಫ್, ಶಾರ್ಪ್ ಎ, ಜಿ. ಅದೇ ಹಾಗೆ ಅದನ್ನೇ ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಇದರಲ್ಲಿ 2 ಸಲ ಜಿ, ಎ ಶಾರ್ಪ್ ಮತ್ತೆ ಎ ಶಾರ್ಪ್, 4 ಸಲ ಸಿ ಹೊಡಿ ಕಂಟಿನ್ಯೂಷನ್ಗೆ. ಮತ್ತೆ ಜಿ, ಎ ಶಾರ್ಪ್, ಸಿ, ಡಿ ಶಾರ್ಪ್ ರೈಟಿಗೆ, ಈ ಕಡೆ ಡಿ ಬೇಡ, ರೈಟಿಗೆ ಡಿ ಶಾರ್ಪ್ ಮತ್ತೆ ಸಿ, ಎ ಶಾರ್ಪ್, ಸಿ, ಎ ಶಾರ್ಪ್, ಜಿ ಮತ್ತೆ 2 ಸಲ ಜಿ, 2 ಸಲ ಎ ಶಾರ್ಪ್ ಹೊಡಿರಿ ಮತ್ತೆ 2 ಸಲ ಎ ಶಾರ್ಪ್ ಹೊಡಿರಿ. ಸಿ, 4 ಸಲ ಬರುತ್ತೆ. ಎ ಶಾರ್ಪ್, ಜಿ, ಎ ಶಾರ್ಪ್, ಸಿ, ಡಿ ಶಾರ್ಪ್, ಸಿ, ಎ ಶಾರ್ಪ್, ಜಿ. ಇದು ಕಂಟಿನ್ಯೂಷನ್ ಬರುತ್ತೆ. ಸೊ ಇವಾಗ ಸಿ, ಡಿ ಶಾರ್ಪ್, ಸಿ ಮತ್ತೆ ಸಿ, ಎ ಶಾರ್ಪ್, ಸಿ, ಎ ಶಾರ್ಪ್, ಜಿ, ಸಿ, ಎ ಶಾರ್ಪ್, ಜಿ, ಎಫ್, ಡಿ, ಲೆಫ್ಟ್ ಡಿ ಶಾರ್ಪ್. ಸೊ ಇವಾಗ ಇದ್ರದ್ದು ಜಿ ಶಾರ್ಪ್, 4 ಸಲ ಜಿ ಶಾರ್ಪ್, ಜಿ ಹೊಡಿದೆ ಮತ್ತೆ ಜಿ, ಎಫ್, ಡಿ ಶಾರ್ಪ್, ಎಫ್, ಜಿ, ಎಫ್, ಸಿ. ಇದು ರಿಪೀಟ್ ಆಗಿ 4 ಜಿ ಶಾರ್ಪ್, 4 ಸಲ ಹೊಡಿರಿ, ಜಿ ಹೊಡಿರಿ ಮತ್ತೆ ಜಿ, ಎಫ್, ಡಿ ಶಾರ್ಪ್ 2 ಸಲ ಕಂಟಿನ್ಯೂಸ್, ಎಫ್, ಜಿ, ಎಫ್, ಸಿ. ಸೊ ಮತ್ತೆ ನಾವು ಆವಾಗಲೇ ತೋರಿಸಿದ್ದೆ ಸಿ, ಅದು ರಿಪೀಟ್ ಆಗುತ್ತೆ. ಡಿ ಶಾರ್ಪ್ 2 ಸಲ, ಎಫ್ 3 ಸಲ ಎಫ್, ಎಫ್, ಡಿ ಶಾರ್ಪ್ 2 ಸಲ ಎಫ್, ಎ ಶಾರ್ಪ್, ಜಿ. ಸೊ ಈ ಪ್ಯಾರ ನಾನು ತೋರಿಸಿದಲ್ಲ ಈಗ, ಇದು ಒಂದು ಲೈನ್ ಹಂಗೆ ಹೇಳುತ್ತೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. ಸೊ ನೋಡಿ, ಏನೋ ಕನ್ಫ್ಯೂಷನ್, ಸ್ವಲ್ಪ ಹೊಸದಾಗಿ ಕಲಿಯೋರಿಗೆ ಕನ್ಫ್ಯೂಷನ್ ಡೆಫಿನೆಟ್ ಆಗಿರುತ್ತೆ. ಏನಾದಿದ್ರೆ ಖಂಡಿತ ಕಮೆಂಟ್ ಹಾಕಿ. ಕಮೆಂಟಲ್ಲಿ ಅದೇನಾದರೂ ನಿಮ್ಮದು ಕ್ವಶನ್ ಇದ್ದರೆ ನಾನು ಖಂಡಿತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅದನ್ನು ಕ್ಲಿಯರ್ ಕೊಡ್ತೇನೆ ನಿಮಗೆ. ನಮಸ್ಕಾರ ವೀಕ್ಷಕರೇ.